ಕಳೆದ 10 ವರ್ಷಗಳಿಂದ ದುರಸ್ತಿಯಾಗದೆ ಹದಗೆಟ್ಟಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಕ್ರಾಸ್ ಸೋಮಯಾಜಲಹಳ್ಳಿ ರಸ್ತೆಯನ್ನು ಕೂಡಲೇ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಮಾಜಿ ಎಪಿಎಂಸಿ ಅಧ್ಯಕ್ಷ ರಮೇಶ್ ಬಾಬು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಡವಿ ಚಂಬಾಗೂರು ಗೋಪಾಲ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದ್ದು ರಸ್ತೆ ಸಂಪೂರ್ಣ ಗುಂಡಿಗಳಿಂದ ಕೂಡಿದೆ. ವಾಹನಗಳು ಸಂಚರಿಸುವ ವೇಳೆ ಭಾರಿ ಪ್ರಮಾಣದಲ್ಲಿ ಧೂಳು ಏಳುತ್ತಿದ್ದು ಅಪಘಾತದ ಆತಂಕ ಎದುರಾಗಿದೆ ಎಂದು ಗ್ರಾಮಸ್ಥರು ದೂರಿದರು. ರಸ್ತೆ ಬದಿಯ ಸರ್ಕಾರಿ ಶಾಲೆಯಲ್ಲಿ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಧೂಳಿನಿಂದ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಆರೋಪಿಸಿದರು. ಇನ್ನು 2 ತಿಂಗಳ ಹಿಂದೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ನೇತೃತ್ವದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು. ಇದುವರೆಗೂ ಕಾಮಗಾರಿ ಆರಂಭವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಅನುಮೋದನೆಯಾಗದಿದ್ದರೆ ಭೂಮಿ ಪೂಜೆ ಮಾಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಅಧಿಕಾರಿಗಳು 15 ದಿನಗಳ ಕಾಲಾವಕಾಶ ಕೇಳಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ನಿಗದಿತ ಅವಧಿಯಲ್ಲಿ ಕಾಮಗಾರಿ ಆರಂಭಿಸದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. 2 ತಿಂಗಳಾಗಿದೆ ಸರ್ ಪೂಜೆ ಆದ್ಮೇಲೆ ಸ್ಟಾರ್ಟ್ ಮಾಡಕ್ಕೆ ಸರ್ ಇದು ರೋಡ್ ವರ್ಕ್ ಆರ್ಡರ್ ಆಗಿಲ್ಲ. ವರ್ಕ್ ಆರ್ಡರ್ ಆಗ್ದಿರಾನೆ ಜನರಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಮಾಡೋದು ಏನಕ್ಕೆ ಸರ್ ನೀವು ಅಧಿಕಾರಿಗಳಾಗಿದ್ಕೊಂಡು ಅದು ರೆಕಾರ್ಡ್ ಮಾಡ್ಕೊಳ್ಳ ಸರ್. ನೀವು ಹೇಳ್ತಾ ವರ್ಕ್ ಆರ್ಡರ್ ಆಗಿದೆ ಅಂತ ವರ್ಕ್ ಆರ್ಡರ್ ಆಗಿದೆ ಅಲ್ಲ ರೆಕಾರ್ಡ್ ಮಾಡ್ಕೊಳ್ತೀವಿ ಸರ್. ಇಶ್ಯೂ ಮಾಡಿದೀವಿ ಅದೊಂದು ರೆಕಾರ್ಡ್ ಮಾಡ್ಕೊಳ್ತೀವಿ. ನಾವು ಮುಂದ್ಗಡೆ ಹೋಗ್ತೀವಿ ಆಗಿದೆ ಅಂತ ನೀವು ಹೇಳ್ತೀವಿ. ಅಧಿಕಾರಿಗಳ ಹೇಳಿದ್ರು ಸಾರ್ವಜನಿಕರಾಗಿ ನಾವುಗಳಾಗ್ಲಿ ರಾಜಕೀಯ ನಾಯಕರಾಗ್ಲಿ ಸುಳ್ಳು ಹೇಳ್ಬೋದು. ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿ ನೀವು ಸುಳ್ಳು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಸರ್? ಇದಕ್ಕೆ ಉತ್ತರ ಕೊಡಿ ಸರ್. ಮತ್ತೆ ನೀವ್ ಏನಕ್ಕೆ ಸರ್ ಬಂದ್ರಿ ಸರ್? ಆರ್ಡರ್ ಕಾಪಿ ಇಲ್ದೇನೆ ಅನುಮೋದನೆ ಸಿಗ್ದೇನೆ ತಾವು ಏನಕ್ಕೆ ಬಂದಿಲ್ಲ ಪೂಜೆ ಮಾಡಿಸಿದ್ರಿ ಸರ್ ನೀವು? ಹೆಸರು ಬಂದು ರಮೇಶ್ ಬಾಬು ಅಂತ. ನಾನು 25 ವರ್ಷದಿಂದ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ. ಮತ್ತು APMC ಮಾಜಿ ಅಧ್ಯಕ್ಷ ಆಗಿದ್ವು. ಇಲ್ಲಿ ರೋಡ್ ಕಾಮಗಾರಿಕೆ ನಡೀತಾ ಇದೆ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. 10 ವರ್ಷ ಆಯ್ತು ಈ ರೋಡ್ಗೆ ಏನಾದರೂ ಒಂದು ಇದಾಕಿ. ಮೊನ್ನೆ ಸುಮ್ಮನೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರನ್ನ ಕೇಳಿದ್ರೆ ಪೂಜೆ ಆಗಿದೆ, ವರ್ಕ್ ಆಗ್ತಾ ಇದೆ ಅಂತಾರೆ. ಯಾವ ಅಧಿಕಾರಿನೂ ಇಲ್ಲಿ ಬಂದು ವರ್ಕು ಮಾಡ್ತಾ ಇಲ್ಲ. ಯಾವ ರೋಡ್ ಅಣ್ಣ ಇದು? ಪುಂಗನೂರು ಟು ಶ್ರೀನಿವಾಸಪುರ ರೋಡ್, SP ರೋಡ್. ಏನಾಗಿದೆ ರಸ್ತೆ ನೋಡಿ, ಹದಗೆಟ್ಟಿದೆ, ರೋಡ್ ಎಲ್ಲ ಕಿತ್ತೋಗಿದೆ, ಓಡಾಡೋಕ್ಕಾಗಲ್ಲ. ದಿವಸಕ್ಕೊಂದು 4 ಗಾಡಿ ಆಕ್ಸಿಡೆಂಟ್ ಆಗ್ತಾ ಇದೆ. ಮಕ್ಕಳು ಸರಿ ಓಡಾಡೋಕ್ಕಾಗ್ತಾ ಇಲ್ಲ. ಧೂಳು, ವಿಪರೀತ ಧೂಳು. ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಇದೆ ರೋಡ್? ಇದು ಚೆನ್ನೈಗೆ ಹೋಗ್ತದೆ. ಇಲ್ಲಿಂದ ಶ್ರೀನಿವಾಸಪುರದಿಂದ, ಚಿಕ್ಕಬಳ್ಳಾಪುರದಿಂದ ಚೆನ್ನೈಗೆ ಹೋಗ್ತದೆ. ತಿರುಪತಿ, ಚೆನ್ನೈ. ನಿಮ್ಮ ಬೇಡಿಕೆ ನನಗೆ? ನಮ್ಮ ಬೇಡಿಕೆ ಏನಿಲ್ಲ, ರೋಡ್ ಸರಿ ಮಾಡಬೇಕಷ್ಟೇ. ರೆಡ್ಡಿ ಅಂತ, ನಾನು ಅಡವಿಚಂಕೂರ ನಿವಾಸಿ. ಈಗ ಇದೇ ಗ್ರಾಮ ಪಂಚಾಯತ್ ಸೇರ್ತಿರ್ತಕ್ಕಂಥ ಊರು. ಸುಮಾರು 10 ವರ್ಷಗಳಿಂದ ಏನು ನಮ್ಮ ರಸ್ತೆ ಹದಗೆಟ್ಟಿದೆ. ಸುಮಾರು 2 ತಿಂಗಳ ಹಿಂದೆ ನಾನು ಸರ್ಕಾರಕ್ಕೆ ಏನು 2,46,000 ರೂಪಾಯಿನ ಕಾರ್ಗೆ ಟ್ಯಾಕ್ಸ್ ಕಟ್ಟಿದ್ದೆ. ನಾನು ಟ್ಯಾಕ್ಸ್ ಕಟ್ಬಿಟ್ಟು ಇಂಥ ಹಳ್ಳಗಳಿರ್ತಕ್ಕಂತಹ ರೋಡಲ್ಲಿ ಓಡಿಸ್ಲಿಕ್ಕೆ ನಾನು ಅಷ್ಟೊಂದು ರೂಪಾಯಿಗಳನ್ನು ನಾನು ಇದು ಟ್ಯಾಕ್ಸ್ ಮುಖಾಂತರ ನಾನು ಸರ್ಕಾರ ಕಟ್ಟಿರೋದು. ಇಲ್ಲಿ ಅಧಿಕಾರಿಗಳನ್ನ ಸುಮಾರು 2 ತಿಂಗಳಾಯ್ತು ಇಲ್ಲಿ ಭೂಮಿ ಪೂಜೆ ಮಾಡಿದ್ದಕ್ಕೆ, ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದೆ ಅಂತ ಸುಳ್ಳನ್ನು ಹೇಳ್ಬಿಟ್ಟು ಇಲ್ಲೇನು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಅದನ್ನೇ 2 ತಿಂಗಳಾದ್ರೂ ಕಾರ್ಯ ಯಾಕಿನ್ನ ರೂಪುಗೊಳ್ತಾ ಇಲ್ಲ ಅಂತ, ಇದು ಯಾಕಿನ್ನ ಪ್ರಾರಂಭ ಮಾಡ್ತಾ ಇಲ್ಲ ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೋಗಿ ನಾನು ವಿಚಾರಿಸಿದಾಗ ಅವ್ರು ಹೇಳಿದ್ದು ನಮ್ಗೆ ಇನ್ನೂ ಯಾವುದೋ OM ಕಾಪಿ ಬಂದಿಲ್ಲ, ಆರ್ಡರ್ ಕಾಪಿ ಬಂದಿಲ್ಲ. ಸುಮ್ಮನೆ ಅವರು ಬಲವಂತವಾಗಿ ನಮ್ಮನ್ನು ಕರ್ಕೊಬಂದು ಪೂಜೆಯಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡಿಸಿದ್ದಾರೆ. ನಮ್ಗೆ ಯಾವುದಿನ್ನ ಅನುಮೋದನೆ ಸಿಕ್ಕಿತ್ತಲ್ಲ ಅಂತಕ್ಕಂಥ ಒಂದು ಇದನ್ನು ನಮಗೆ ಅವರು ವಿವರಣೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ದಯವಿಟ್ಟು ನೀವು ನೋಡ್ಬೋದು, ಪತ್ರಿಕಾ ನೀವೇನು ಮಾಧ್ಯಮ ಮಿತ್ರರು ಏನಿದ್ದೀರಾ, ಇಲ್ಲಿ ಸ್ಕೂಲ್ ಇದೆ, ಇದೇ ರಸ್ತೆಗೆ ಸ್ಕೂಲ್ ಬರುತ್ತೆ. ಅದೇ ಸ್ಕೂಲಲ್ಲಿ ಸುಮಾರು 460 ಜನ ಮಕ್ಕಳು ಓದ್ತಾ ಇದ್ದಾರೆ. ಪ್ರತಿ ದಿವಸನೂ ಅಲ್ಲಿ ಎಷ್ಟು ಧೂಳು ಹೋಗುತ್ತೆ ಅಂತ ಹೇಳಿದ್ರೆ, ಆ ಧೂಳಿಂದ ಮಕ್ಕಳಿಗೆ ಪ್ರತಿ ದಿವಸನೂ ಕಫ ಕಟ್ಟೋದು, ಏನು ಕೋಲ್ಡ್ ಆಗೋದು, ಮಕ್ಕಳಿಗೆ ಯಥೇಚ್ಛವಾಗಿ ಅಲ್ಲಿ ತೊಂದರೆ ಆಗ್ತಾ ಇದೆ. ಪ್ರತಿದಿನ ಇದೇ ಅವ್ರ ಮಕ್ಕಳೇನಾದರೂ ಇದೇ ಸ್ಕೂಲ್ ಓದ್ತಾ ಇದ್ರೆ ಅವ್ರು ಈ ರೀತಿಯಾಗಿ ಏನು ಬೇಜವಾಬ್ದಾರಿ ತಂದಿಂದ ಈ ರಸ್ತೆನ ಈ ರೀತಿ ಬಿಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಮಾಡೋದಕ್ಕೆ ನಾವು ಇವತ್ತಿನ ದಿವಸ ಇಲ್ಲಿ ರಸ್ತೆ ತಡೆದು ನಮಗೆ ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿಗೆ ಬರಬೇಕು. ನಮಗೆ ಈ ರಸ್ತೆಯನ್ನು ಸುಸಜ್ಜಿತವಾಗಿ ನಮ್ಗೆ ರೆಡಿ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಈ ಮುಖಾಂತರ ತಮ್ಮ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಟೆಂಡರ್ ಆಗಿದೆ ಸರ್.
ಬರೀ ಟೆಂಡರ್ಗೆ ಹಿಂಗೆಲ್ಲ ಮಾಡಲ್ಲ ಸರ್ ಯಾರು. ಅಲ್ಲ ಸರ್, ಮಗು ಊಟಕ್ಕಿಂತ ಮುಂಚೆನೆ ಯಾರು ನಾಮಕರಣ ಮಾಡಲ್ಲ ಸರ್, ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ಅಲ್ಲ, ಮಗು ಊಟಕ್ಕಿಂತ ಮುಂಚೆನೆ ಯಾರು ನಾಮಕರಣ ಮಾಡೋದಿಲ್ಲ. ವರ್ಕ್ ಆರ್ಡರ್ ಬೇರೆ, ಟೆಂಡರ್ ಬೇರೆ. ಯಾವ್ದು ಬೇಕಾದ್ರೂ ಟೆಂಡರ್ ಮಾಡಬೇಕು, ಅಮೌಂಟ್ ಇರಲ್ಲ. ನಾನ್ ಪ್ಲಾನ್ ಇರ್ತದೆ. ಭಾಗವಹಿಸಿದ್ರು ಸರ್. L1 ಆಗಿ L1 ಅಕ್ಸೆಪ್ಟ್ ಮಾಡಿಕೊಂಡು ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದು 2-3 ದಿವಸ ಕ್ಲಿಯರ್ ಆದಮೇಲೆ ಇಶ್ಯೂ ಮಾಡ್ತೀವಿ. ಈ ವಾರದಲ್ಲಿ ವರ್ಕ್ ಆರ್ಡರ್ ಆಗಿದೆ ಮತ್ತೆ ಬಂದು ಸರ್. ನೀವು ಅಲ್ಲ, ಒಂದ್ ನಿಮಿಷ ಕೇಳಿ ಸರ್. 480 ಜನ ಮಕ್ಕಳು ಇಲ್ಲಿ ಓದ್ತಾ ಇರೋದು ಸರ್ಕಾರಿ ಏನು ಸ್ಕೂಲಲ್ಲಿ, ಎಲ್ಲ ಬಡವರು ಮಕ್ಕಳು ಓದ್ತಾ ಇರೋದು. ಪ್ರತಿ ದಿವಸನೂ ಇಲ್ಲೆಲ್ಲ ಹೆವಿ ಟನ್ನೇಜ್ ಗಾಡಿಗಳು ಹೋಗೋದು, ಟಿಪ್ಪರ್ಗಳು. ಆಯ್ತಾ, ಎಷ್ಟು ಧೂಳು ಹೋಗುತ್ತೆ ಅಂತ ಹೇಳಿದ್ರೆ, ಹಂಗಾದ್ರೆ ಆ ಮಕ್ಕಳಿಗೆ ಏನು ಬಡವ್ರ ಮಕ್ಕಳಿಗೆ ಸೇಫ್ಟಿ ಬೇಡವಾ? ಅಲ್ಲ ಸರ್, ಬಡವ್ರ ಮಕ್ಕಳಿಗೆ ಸೇಫ್ಟಿ ಬೇಡವಾ?